ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 34ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಕೆಲವು ಕನ್ನಡ ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಲಿಕ್ಕೆ ಕಲಿಯೋಣ. ಸರಿನಾ? ಈಗ ನಿಮಗೆ ಏನು ಗೊತ್ತಿರಬೇಕು ಅಂದರೆ ವಾಕ್ಯದ ಸ್ಟ್ರಕ್ಚರ್ ಗೊತ್ತಿರಬೇಕು. ಅಂದರೆ ಐ ಆಮ್ ಬಂದರೆ ಕನ್ನಡದಲ್ಲಿ ಏನು ಬರ್ತದೆ ಅಂತ ಗೊತ್ತಿರಬೇಕು. ಐ ಆಮ್ ಬಂದರೆ ನಾನು ಇದ್ದೇನೆ ಅಥವಾ ನಾನು ಆಗಿದ್ದೇನೆ ಅನ್ನೋದು ಬರ್ತದೆ ಅನ್ನೋದು ಗೊತ್ತಿರಬೇಕು. ಅದೇ ಹಿ ಈಸ್ ಬಂದರೆ ಅವನು ಇದ್ದಾನೆ ಅಥವಾ ಅವನು ಆಗಿದ್ದಾನೆ ಅನ್ನೋದು ಬರ್ತದೆ ಅಂತ ಗೊತ್ತಿರಬೇಕು. ಶಿ ಈಸ್ ಬಂದರೆ ಅವಳು ಇದ್ದಾಳೆ ಅಥವಾ ಅವಳು ಆಗಿದ್ದಾಳೆ ಅನ್ನುವಂಥದ್ದು ಬರ್ತದೆ ಅಂತ ಗೊತ್ತಿರಬೇಕು. ಹಾಗೆಯೇ ಉಳಿದದ್ದೆಲ್ಲ. ಆಯ್ತಾ? ಯು ಆರ್ ಬಂದಾಗ ನೀನು ಇದ್ದೀಯ ಅಥವಾ ನೀನು ಆಗಿದ್ದೀಯ ಅನ್ನೋದು ಕನ್ನಡದಲ್ಲಿ ಬರ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ವಿ ಆರ್ ಬಂದರೆ ನೀವು ಇದ್ದೀರಿ ಅಥವಾ ನೀವು ಆಗಿದ್ದೀರಿ ಅನ್ನುವಂಥದ್ದು ಕನ್ನಡದಲ್ಲಿ ಬರ್ತದೆ ಅಂತ ಗೊತ್ತಿರಬೇಕು. ಹಾಗೆಯೇ ಉಳಿದವೆಲ್ಲ. ಸರಿನಾ? ಸೊ ಇವು ಗೊತ್ತಿಲ್ಲದೆ ನಿಮಗೆ ಅನುವಾದ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಸರಿ, ಇವುಗಳನ್ನೆಲ್ಲ ನಾನು ಹೇಳಿ ಆಗಿದೆ, ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡು ಮುಂದುವರಿಸ್ತೇನೆ. ಆಯಿತಾ? ಈಗ ಮೊದಲ ವಾಕ್ಯ, ನಾನು ಅವಳೊಂದಿಗೆ ಹೋಗಲು ತಯಾರಿದ್ದೇನೆ ಅಂತ ಹೇಳಿ. ಇದನ್ನು ನೀವು ಏನು ಮಾಡ್ಕೊಳ್ಳಿ ಅಂದರೆ ಬಿಡಿಸಿ ಬರ್ಕೊಳ್ಳಿ ಅಥವಾ ಮನಸ್ಸಿನಲ್ಲಿಯೇ ಬಿಡಿಸಿಕೊಳ್ಳಿ. ಬಿಡಿಸಿದಾಗ ನಾನು ಅವಳೊಂದಿಗೆ ಹೋಗಲು ತಯಾರು ಇದ್ದೇನೆ ಅಂತ ಆಗ್ತದೆ. ನಾವೇನು ಮಾಡಿದ್ವಿ, ಇದನ್ನು ಈ ರೀತಿ ಬಿಡಿಸ್ಕೊಂಡ್ವಿ ಅಷ್ಟೇ. ಆಯಿತಾ? ಇದಾದ ಮೇಲೆ ನೀವೇನು ಮಾಡಬೇಕಂದ್ರೆ ವಾಕ್ಯದ ಕರ್ತೃಪದ ಯಾವುದು ಅಂತ ಹುಡುಕಬೇಕು ಅಥವಾ ಸಬ್ಜೆಕ್ಟ್ ಯಾವುದು ಅಂತ ಹುಡುಕಬೇಕು. ಸಬ್ಜೆಕ್ಟ್ ನಾನು. ಆಯಿತಾ? ವಾಕ್ಯದ ಸಬ್ಜೆಕ್ಟ್ ನಾನು. ಸಾಮಾನ್ಯವಾಗಿ ವಾಕ್ಯದ ಮೊದಲಿಗೆ ಸಬ್ಜೆಕ್ಟ್ ಇರ್ತದೆ. ಆಯಿತಾ? ಸರಿ, ಇಷ್ಟ ಆದಮೇಲೆ ಇದನ್ನು ಅನುವಾದ ಮಾಡಲಿಕ್ಕೆ ಶುರು ಮಾಡಬೇಕು ಇಂಗ್ಲೀಷಿಗೆ. ಮೊದಲು ನೀವು ಏನು ಮಾಡಬೇಕಂದ್ರೆ ನಾನು ಅನ್ನುವ ಮೊದಲ ಪದ ಹಾಗೂ ಇದ್ದೇನೆ ಅನ್ನುವ ಕೊನೆಯ ಪದವನ್ನು ಇಂಗ್ಲೀಷಿಗೆ ಅನುವಾದ ಮಾಡಬೇಕು. ಆಯಿತಾ? ನಾನು ಇದ್ದೇನೆ ಅನ್ನೋದನ್ನು ಇಂಗ್ಲೀಷಿನಲ್ಲಿ ಐ ಆಮ್ ಅಂತೇಳಿ ಹೇಳ್ತೇವೆ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ? ಈಗಷ್ಟೇ ಹೇಳಿದೆ, ನಿಮ್ಗೆ ಸ್ಟ್ರಕ್ಚರ್ ಗೊತ್ತಿರಬೇಕು ಅಂತ ಹೇಳಿ. ಐ ಆಮ್ ಬಂದಾಗ ನಾನು ಇದ್ದೇನೆ ಅನ್ನೋದು ಬರ್ತದೆ ಅಂತ ನಿಮ್ಗೆ ಗೊತ್ತಿರ್ತದೆ ಅಲ್ವಾ? ಸೊ ಅದನ್ನು ಮೊದಲಿಗೆ ಅನುವಾದ ಮಾಡಬೇಕು. ಯಾವತ್ತೂ ಹಾಗೆ ಮೊದಲ ಪದ ಹಾಗೂ ಕೊನೆಯ ಪದ ಕನ್ನಡದ್ದು ಇದನ್ನು ಮೊದಲಿಗೆ ಇಂಗ್ಲೀಷಿಗೆ ಅನುವಾದ ಮಾಡಬೇಕು. ಮಾಡಿ ಆದಮೇಲೆ ಉಳಿದಿದ್ದನ್ನೆಲ್ಲ ನೀವು ಅನುವಾದ ಮಾಡ್ತಾ ಬರಬೇಕು. ಆಯಿತಾ? ಸೊ ಈಗ ನೀವು ಏನು ಮಾಡಬೇಕಂದ್ರೆ ಅರ್ಥಪೂರ್ಣ ವಾಕ್ಯಗಳನ್ನಾಗಿ ಮಾಡ್ತಾ ಬರಬೇಕು. ನೋಡಿ, ನಾನು ಇದ್ದೇನೆ ಅಂತಾಯಿತು ಅಂದರೆ ಐ ಆಮ್. ನಾನು ಏನಿದ್ದೇನೆ? ನಾನು ತಯಾರಿದ್ದೇನೆ ಅಲ್ವಾ? ಸೊ ನಾವು ಈ ಪದವನ್ನು ಬಿಡಿಸ್ಕೊಂಡದ್ದು ಈ ರೀತಿ, ಸರಿ ಅಲ್ವಾ? ಅಂದರೆ ಇದರ ಜೊತೆ ಈ ಪದ ಅಂತ, ಈ ಒಂದು ಪದವನ್ನು ಎರಡು ಪದಗಳನ್ನಾಗಿ ಮಾಡಿದ್ವಿ ಇಲ್ಲಿ. ನಿಜವಾಗಿಯೂ ಇದು ಒಂದೇ ಪದ ಈ ರೀತಿ ಅಲ್ವಾ? ಸೊ ನಾವೇನು ಮಾಡಿದ್ವಿ, ಈಗ ನಾನು ಇದ್ದೇನೆ ಅನ್ನೋದನ್ನು ಅನುವಾದ ಮಾಡಿಕೊಂಡ್ವಿ. ಈ ಪದ ಬಾಕಿ ಉಳಿದಿದೆ, ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದಾಗ ಐ ಆಮ್ ರೆಡಿ ಅಂತ ಆಗ್ತದೆ. ಐ ಆಮ್ ರೆಡಿ ಅಂದರೆ ನಾನು ತಯಾರಿದ್ದೇನೆ ಅಂತ ಹೇಳಿ. ನಾನು ತಯಾರಿದ್ದೇನೆ. ಸೊ ನಾವು ಮೊದಲ ಪದ ಹಾಗೂ ಕೊನೆಯ ಪದವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ವಿ. ಸರಿ ಆಯ್ತು. ಈಗ ಇನ್ನು ನೆಕ್ಸ್ಟ್ ಹೋಗಲು ಅಂತುಂಟು, ಅವಳೊಂದಿಗೆ ಉಂಟು. ಆಯಿತಾ? ಹೋಗಲು ಪದವನ್ನು ನೆಕ್ಸ್ಟ್ ಅನುವಾದ ಮಾಡಿ. ಅಂದರೆ ನಾವು ಇಲ್ಲಿಂದ ಉಲ್ಟಾ ಬರ್ತಾ ಇದ್ದೇವೆ. ಹೋಗಲು. ಆಯಿತಾ? ತಯಾರಿದ್ದೇನೆ ಆಯಿತು, ಅದರ ನೆಕ್ಸ್ಟ್ ಹೋಗಲು. ಹೋಗಲುಗೆ ಇಂಗ್ಲೀಷ್ನಲ್ಲಿ ಟು ಗೋ ಅಂತೇಳಿ ಹೇಳ್ತೇವೆ. ಇದು ಗೊತ್ತುಂಟು ನಿಮಗೆ. ಪ್ರಿಪೊಸಿಷನ್ನಲ್ಲಿ ನಾನು ಹೇಳಿದ್ದೆ, ಕ್ರಿಯಾಪದದ ಜೊತೆ ಬಂದಾಗ ಲು ಅಥವಾ ಲಿಕ್ಕೆ ಬರ್ತದೆ ಅಂಥೇಳಿ ಅಲ್ವಾ? ಸೊ ಈಗ ಐ ಆಮ್ ರೆಡಿ ಟು ಗೋ ಅಂತಾಯಿತು.
ಅಂದರೆ ನಾನು ಹೋಗಲು ತಯಾರಿದ್ದೇನೆ ಅಂತ ಆಯಿತು. ಇನ್ನು ಉಳಿದಿದ್ದ್ಯಾವುದು? ಅವಳೊಂದಿಗೆ. ಆಯಿತಾ? ಅವಳೊಂದಿಗೆ. ಇದನ್ನು ನೀವು ಇಂಗ್ಲೀಷಿಗೆ ಅನುವಾದ ಮಾಡಿದಾಗ ಐ ಆಮ್ ರೆಡಿ ಟು ಗೋ ವಿತ್ ಹರ್ ಅಂತ ಆಗ್ತದೆ. ವಿತ್ ಹರ್ ಅಂದರೆ ಅವಳೊಂದಿಗೆ ಅಥವಾ ಅವಳ ಜೊತೆ ಅಂತ ಹೇಳಿ. ಸೊ ಈ ವಾಕ್ಯದ ಇಂಗ್ಲಿಶಿನ ಸಮ. ಸರಿನಾ? ಸೊ ಈ ರೀತಿ ನಾವು ಅನುವಾದ ಮಾಡ್ತಾ ಹೋಗ್ತೇವೆ. ಇನ್ನಷ್ಟು ಉದಾಹರಣೆಗಳನ್ನು ಕೊಡ್ತೇನೆ, ನಿಮ್ಗೆ ಅರ್ಥ ಆಗ್ತದೆ ಸರಿಯಾಗಿ. ಆಯ್ತಾ? ನೆಕ್ಸ್ಟ್ ವಾಕ್ಯ, ನಾನು ಔಷಧಿಗಳನ್ನು ತರುತ್ತಿಲ್ಲ. ಇದನ್ನು ಫಸ್ಟಿಗೆ ಬಿಡಿಸ್ಕೊಳ್ಳಿ. ನಾನು ಔಷಧಿಗಳನ್ನು ತರುತ್ತಾ ಇಲ್ಲ ಅಂತ ಆಗ್ತದೆ. ಇದು ನಕಾರಾತ್ಮಕ ವಾಕ್ಯ ಅಂತ ನಿಮ್ಗೆ ಗೊತ್ತಾಯ್ತು ಅಲ್ವಾ? ಇಲ್ಲ ಬಂದಿದೆ, ನಕಾರಾತ್ಮಕ ವಾಕ್ಯ. ಸೊ ವಾಕ್ಯದ ಸಬ್ಜೆಕ್ಟ್ ಅನ್ನು ಗುರುತಿಸಿ. ನಾನು ಗೊತ್ತಾಯ್ತು ಅಲ್ವಾ? ನಾನು ಇಲ್ಲ ಅನ್ನೋದನ್ನು ಫಸ್ಟಿಗೆ ಇಂಗ್ಲೀಷಿಗೆ ಅನುವಾದ ಮಾಡಿ. ಮಾಡಿದಾಗ ಐ ಆಮ್ ನಾಟ್ ಅಂತ ಆಗ್ತದೆ. ನಾನು ಇಲ್ಲ. ಆಯ್ತಾ? ನೆಕ್ಸ್ಟ್, ನಾನು ಇಲ್ಲ, ನಾನು ಏನಿಲ್ಲ, ತರುತ್ತಿಲ್ಲ ಅಲ್ವಾ? ತರುತ್ತಿಲ್ಲವನ್ನು ನಾವು ಬಿಡಿಸಿ ಬರ್ಕೊಂಡದ್ದು ಈ ರೀತಿ. ನಿಜವಾಗಿಯೂ ಒಂದೇ ಪದ, ತರುತ್ತಾ ಇಲ್ಲ ಅಂತ. ತರುತ್ತಾ ಇಲ್ಲ. ತರುತ್ತಾ ಅನ್ನೋದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀರಿ? ಬ್ರಿಂಗಿಂಗ್ ಅಂತ ಅಲ್ವಾ? ಬ್ರಿಂಗ್ ಅಂದರೆ ತರುವುದು, ಅದಕ್ಕೆ ತಾ ಸೇರ್ಕೊಂಡಿದೆ, ING ಹಾಕಿದ್ದೀರಿ. ಐ ಆಮ್ ನಾಟ್ ಬ್ರಿಂಗಿಂಗ್ ಆಯಿತು. ಐ ಆಮ್ ನಾಟ್ ಬ್ರಿಂಗಿಂಗ್ ಅಂದರೆ ನಾನು ತರುತ್ತಾ ಇಲ್ಲ ಅಂತ ಅರ್ಥ. ಏನನ್ನು? ಔಷಧಿಗಳನ್ನು. ಐ ಆಮ್ ನಾಟ್ ಬ್ರಿಂಗಿಂಗ್ ಮೆಡಿಸಿನ್ಸ್. ಉಳಿದಿದ್ದೊಂದೇ, ಅದನ್ನು ಅನುವಾದ ಮಾಡಿ ಕೊನೆಗೆ ಹಾಕಿದರೆ ಆಯಿತು. ಐ ಆಮ್ ನಾಟ್ ಬ್ರಿಂಗಿಂಗ್ ಮೆಡಿಸಿನ್ಸ್ ಅಂತ ಆಯಿತು. ಸೊ ಇದು ಈ ವಾಕ್ಯದ ಇಂಗ್ಲಿಷ್ ಅನುವಾದ. ಅರ್ಥ ಆಯ್ತಾ? ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಆ ಭಾರವಾದ ಕೆಂಪು ಪುಸ್ತಕವು ಈ ಮೇಜಿನ ಮೇಲಿದೆ ಅಂತ ಉಂಟು. ಆಯ್ತಾ? ನೀವು ಮೊದಲಿಗೆ ಇದನ್ನು ಬಿಡಿಸ್ಕೊಳ್ಳಿ. ಬಿಡಿಸಿದಾಗ ಆ ಭಾರವಾದ ಕೆಂಪು ಪುಸ್ತಕವು ಈ ಮೇಜಿನ ಮೇಲೆ ಇದೆ ಅಂತ ಆಗ್ತದೆ. ನೆಕ್ಸ್ಟ್ ನೀವು ವಾಕ್ಯದ ಸಬ್ಜೆಕ್ಟ್ ಅನ್ನು ಹುಡುಕಿ. ಇಲ್ಲಿ ಆ ಭಾರವಾದ ಕೆಂಪು ಪುಸ್ತಕ ಅನ್ನುವಂಥದ್ದು ಸಬ್ಜೆಕ್ಟ್. ಇದೇನು? ಇದು ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನದ ನಾಮಪದ ಇಲ್ಲಿರುವಂಥದ್ದು ಅಲ್ವಾ? ಯಾವುದು ನಾಮಪದ? ಪುಸ್ತಕ ಅನ್ನುವಂಥದ್ದು. ಪುಸ್ತಕ ಏಕವಚನ, ಇದು ನಾಮಪದ. ಸೊ ಬರೀ ಪುಸ್ತಕ ಅಲ್ಲ, ಕೆಂಪು ಪುಸ್ತಕ. ಬರೀ ಕೆಂಪು ಪುಸ್ತಕ ಅಲ್ಲ, ಭಾರವಾದ ಕೆಂಪು ಪುಸ್ತಕ. ಬರೀ ಭಾರವಾದ ಕೆಂಪು ಪುಸ್ತಕ ಅಲ್ಲ, ಆ ಭಾರವಾದ ಕೆಂಪು ಪುಸ್ತಕ. ಸೊ ಇದಿಷ್ಟು ಈ ವಾಕ್ಯದ ಸಬ್ಜೆಕ್ಟ್ ಅಂತ ನಿಮಗೆ ಗೊತ್ತಾಯ್ತು ಅಲ್ವಾ? ಸರಿ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ಈ ಮೊದಲ ಪದ ಇಲ್ಲಿ 1 2 3 4 ಇದೆ, ಬಟ್ ಈ ಒಂದು ಸಬ್ಜೆಕ್ಟನ್ನು ಹಾಗೂ ಕೊನೆಯ ಪದವನ್ನು ಇಂಗ್ಲೀಷಿಗೆ ಅನುವಾದ ಮಾಡಬೇಕು. ಆಯಿತಾ? ಯಾವತ್ತೂ ಕೂಡ ಮೊದಲ ಪದ ಹಾಗೂ ಕೊನೆಯ ಪದವನ್ನು ಮೊದಲಿಗೆ ಇಂಗ್ಲೀಷಿಗೆ ಅನುವಾದ ಮಾಡಬೇಕು. ಈಗ ನಾವು ಮೊದಲ ಪದ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ 4 ಪದಗಳಿದ್ದಾವೆ ಇಲ್ಲಿ ಅಲ್ವಾ? ಸೊ 4 ಪದಗಳನ್ನು ನೀವು ಇಂಗ್ಲೀಷಿಗೆ ಅನುವಾದ ಮಾಡಿಕೊಳ್ಬೇಕು. ಮಾಡಿದಾಗ ದ್ಯಾಟ್ ಹೆವಿ ರೆಡ್ ಬುಕ್ ಈಸ್ ಅಂತ ಆಗ್ತದೆ. ಆ ಅಂದರೆ ದ್ಯಾಟ್, ಭಾರವಾದ ಅಂದರೆ ಹೆವಿ, ಕೆಂಪು ಅಂದರೆ ರೆಡ್, ಪುಸ್ತಕ ಅಂದರೆ ಬುಕ್, ಇದೆ ಅಂದರೆ ಈಸ್. ಸೊ ನಾವು ಇದಿಷ್ಟನ್ನು ಪ್ಲಸ್ ಇದೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ವಿ. ಆಯಿತಾ? ಇದಾದ ಮೇಲೆ ಉಳಿದ ಪದಗಳನ್ನು ಅನುವಾದ ಮಾಡಿ. ಆಯಿತಾ? ಆ ಭಾರವಾದ ಕೆಂಪು ಪುಸ್ತಕವು ಇದೆ. ಎಲ್ಲಿದೆ? ಈ ಮೇಜಿನ ಮೇಲೆ. ಬರೀ ಮೇಜಿನ ಮೇಲೆ ಅಲ್ಲ, ಈ ಮೇಜಿನ ಮೇಲೆ. ಆಯಿತಾ? ಈ ಮೇಜಿನ ಮೇಲೆ ಅಂತ ಹೇಳಲಿಕ್ಕೆ ಆನ್ ದಿಸ್ ಟೇಬಲ್ ಅಂತೇಳಿ ಹೇಳ್ತೇವೆ. ಮೇಲೆ, ನ ಮೇಲೆ, ಆನ್. ದಿಸ್, ಈ ಮೇಜು, ಟೇಬಲ್. ಸೊ ದ್ಯಾಟ್ ಹೆವಿ ರೆಡ್ ಬುಕ್ ಈಸ್ ಆನ್ ದಿಸ್ ಟೇಬಲ್ ಅನ್ನುವಂಥದ್ದು ಈ ವಾಕ್ಯದ ಇಂಗ್ಲಿಷ್ನ ಅನುವಾದ. ಅರ್ಥ ಆಯ್ತಾ? ಸರಿ. ಸೊ ಈ ರೀತಿ ನೀವು ನೋಡುವಾಗ, ನಾನು ಹೇಳ್ಕೊಡ್ತಾ ಇರುವಾಗ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ಬೋದು, ಬಟ್ ನೀವು ಬರೆದು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನಿಮಗೆ ಸ್ವಲ್ಪ ಸಮಯದಲ್ಲೇ ಇದು ಸರಿಯಾಗಿ ಮಾಡಲಿಕ್ಕೆ ಬರ್ತದೆ. ಆಯಿತಾ? ಸರಿ. ನೆಕ್ಸ್ಟ್ ಉದಾಹರಣೆ, ರಮೇಶ್ ಈ ಮನೆಯ ಮಾಲೀಕರು. ಈಗ ಈ ವಾಕ್ಯವನ್ನು ನೀವು ಮನಸ್ಸಿನಲ್ಲಿ ಪೂರ್ಣಗೊಳಿಸಬೇಕು.
ಆಯ್ತಾ? ಪೂರ್ಣಗೊಳಿಸಿದಾಗ ಏನಾಗ್ತದೆ? ರಮೇಶ್ ಈ ಮನೆಯ ಮಾಲೀಕರು ಆಗಿದ್ದಾರೆ ಅನ್ನೋದಾಗ್ತದೆ. ನೋಡಿ, ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿದೆ, ಆದರೆ ನಾವು ಅದನ್ನು ಹೇಳುವುದಿಲ್ಲ. ಆದರೆ ನೀವು ಇಂಗ್ಲೀಷಿಗೆ ಅನುವಾದ ಮಾಡುವಾಗ ಈ ರೀತಿ ತಗೊಳ್ಬೇಕಾಗ್ತದೆ, ಇಲ್ಲಾಂದರೆ ನಿಮಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ. ಆಯಿತಾ? ಸೊ ಮನಸ್ಸಿನಲ್ಲಿ ನೀವು ಇದನ್ನು ಪೂರ್ಣಗೊಳಿಸಿದ ಮೇಲೆ ವಾಕ್ಯದ ಸಬ್ಜೆಕ್ಟ್ ಯಾವುದು ಅಂತ ಹುಡುಕಿ. ಸಬ್ಜೆಕ್ಟ್ ರಮೇಶ್. ಆಯಿತಾ? ಸೊ ಫಸ್ಟಿಗೆ ನೀವೇನು ಮಾಡಬೇಕಂದ್ರೆ, ರಮೇಶ್ ಅನ್ನುವ ಮೊದಲ ಪದ, ಆಗಿದ್ದಾರೆ ಅನ್ನುವ ಕೊನೆಯ ಪದವನ್ನು ಇಂಗ್ಲೀಷಿಗೆ ಮೊದಲು ಅನುವಾದ ಮಾಡಿದಾಗ ರಮೇಶ್ ಈಸ್ ಅಂತ ಆಗ್ತದೆ. ಇಲ್ಲಿ ರಮೇಶ್ ಅನ್ನೋದು ಏನು ಹೇಳಿ? ಏಕವಚನದ ನಾಮಪದ ಅಲ್ವಾ? ನಾವು ಹಿ ಅಂದರೆ ಅವನು ಅನ್ನುವ ಬದಲು ರಮೇಶ್ ಅಂತ ಹೇಳ್ತಾ ಇದ್ದೇವೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೇನೆ, ಎಲ್ಲೆಲ್ಲಿ ಹಿ ಬರ್ತದೋ ಅಲ್ಲಿ ನೀವು ಹುಡುಗರ ಹೆಸರನ್ನು ಹಾಕಬಹುದು ಅಂತೇಳಿ ಅಲ್ವಾ? ಸೊ ಹಿ ಬದಲು ಅವನು ಅನ್ನುವ ಬದಲು ರಮೇಶ್ ಅಂತೇಳಿ ಹೇಳ್ತಾ ಇದ್ದೇವೆ. ಸೊ ರಮೇಶ್ ಆಗಿದ್ದಾರೆ ಅನ್ನೋದನ್ನು ನಾವು ರಮೇಶ್ ಈಸ್ ಅಂಥೇಳಿ ಇಂಗ್ಲೀಷಿಗೆ ಅನುವಾದ ಮಾಡ್ಕೊಳ್ತೇವೆ. ಆಯಿತಾ? ಸರಿ, ರಮೇಶ್ ಈಸ್ ಅಂದರೆ ರಮೇಶ್ ಆಗಿದ್ದಾರೆ ಅಂಥೇಳಿ. ರಮೇಶ್ ಏನಾಗಿದ್ದಾರೆ? ಮಾಲೀಕರು. ಸೊ ಇದರ ಮುಂಚಿನ ಪದ ಮಾಲೀಕರು. ಸೊ ಇದನ್ನು ಅನುವಾದ ಮಾಡಿ ಇಂಗ್ಲೀಷ್ಗೆ ಮಾಡಿದಾಗ ರಮೇಶ್ ಇಸ್ ದ ಓನರ್ ಅಂತ ಆಗ್ತದೆ. ಮಾಲೀಕರು, ಓನರ್, ದ ಪದ ಬೇಕು, ಯಾಕಂದರೆ ನಿಮ್ಗೆ ಗೊತ್ತುಂಟು ಓನರ್ ಬಗ್ಗೆ ಅಲ್ವಾ? ಸೊ ದ ಓನರ್. ರಮೇಶ್ ಇಸ್ ದ ಓನರ್ ಅಂದರೆ ರಮೇಶ್ ಮಾಲೀಕರು ಆಗಿದ್ದಾರೆ ಅಂತ. ಯಾವುದ್ರದ್ದು? ಈ ಮನೆಯ. ಇದನ್ನು ಇಂಗ್ಲೀಷ್ನಲ್ಲಿ ಆಫ್ ದಿಸ್ ಹೌಸ್ ಅಂತೇಳಿ ಹೇಳ್ತೇವೆ. ರಮೇಶ್ ಈಸ್ ದಿ ಓನರ್ ಆಫ್ ದಿಸ್ ಹೌಸ್. ಯ ಬಂತಿಲ್ಲಿ ಅಲ್ವಾ? ಆಫ್. ಯಾವುದ್ರದ್ದು? ಮನೆದು, ಬರೀ ಮನೆದ ಅಲ್ಲ, ಈ ಮನೆದು, ದಿಸ್ ಹೌಸ್. ಸೊ ರಮೇಶ್ ಈಸ್ ದಿ ಓನರ್ ಆಫ್ ದಿಸ್ ಹೌಸ್. ಈ ರೀತಿ ನಾವು ಈ ವಾಕ್ಯವನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತೇವೆ. ಆಯಿತಾ? ನೆಕ್ಸ್ಟ್, 4 ಕರಿ ಬೆಕ್ಕುಗಳು ಆ ಬಿಳಿ ಕುರ್ಚಿಯ ಮೇಲೆ ಆಡುತ್ತಿವೆ. ಆಯಿತಾ? ಇದನ್ನು ನೀವು ಮೊದಲಿಗೆ ಬಿಡಿಸ್ಕೊಳ್ಳಿ. ಬಿಡಿಸಿದಾಗ 4 ಕರಿ ಬೆಕ್ಕುಗಳು ಆ ಬಿಳಿ ಕುರ್ಚಿಯ ಮೇಲೆ ಆಡುತ್ತಾ ಇವೆ ಅಂತ ಆಗ್ತದೆ. ಸಾಮಾನ್ಯವಾಗಿ ನಾವು ಕೊನೆಯ ಪದವನ್ನೇ ಬಿಡಿಸುವಂಥದ್ದು ಅಥವಾ ಕೊನೆಯ ಪದವನ್ನು ಪೂರ್ಣಗೊಳಿಸುವಂಥದ್ದು. ಆಯಿತಾ? ಇಲ್ಲಿ ಆಡುತ್ತಾ ಇವೆ ಆಯಿತು. ನೆಕ್ಸ್ಟ್ ನೀವು ವಾಕ್ಯದ ಸಬ್ಜೆಕ್ಟನ್ನು ಹುಡುಕಿ. ಇಲ್ಲಿ ವಾಕ್ಯದ ಸಬ್ಜೆಕ್ಟ್ 4 ಕರಿ ಬೆಕ್ಕುಗಳು ಅಂತ. ಇದು ಪ್ಲೂರಲ್ ಸಬ್ಜೆಕ್ಟ್ ಅಂದರೆ ಬಹುವಚನದ ನಾಮಪದ ಇಲ್ಲಿ. ಆಯಿತಾ? ಬೆಕ್ಕುಗಳು ಬಹುವಚನ, ಬೆಕ್ಕು ನಾಮಪದ. ಸೊ ಇದು ಬಹುವಚನದ ನಾಮಪದ. ಆದರೆ ಬೆಕ್ಕುಗಳು ಜೊತೆ ಕರಿ ಅಂತುಂಟು, ಕರಿ ಬೆಕ್ಕುಗಳು. ಕರಿ ಜೊತೆ 4 ಅಂತುಂಟು. ಸೊ 4 ಕರಿ ಬೆಕ್ಕುಗಳು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಆಯಿತಾ? ಸೊ ನೀವು ಇದನ್ನು ಹಾಗೂ ಇವೆ ಅನ್ನುವಂಥದ್ದನ್ನು ಮೊದಲು ಇಂಗ್ಲೀಷಿಗೆ ಅನುವಾದ ಮಾಡಿದಾಗ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಅಂತ ಆಗ್ತದೆ. ನಿಮ್ಗೆ ಗೊತ್ತುಂಟು, ಪ್ಲೂರಲ್ ಸಬ್ಜೆಕ್ಟ್ ಬಂದು ಆರ್ ಬಂದಾಗ ಇವೆ ಅನ್ನುವಂಥದ್ದು ಕನ್ನಡದಲ್ಲಿ ಬರ್ತದೆ ಅಂತ ಗೊತ್ತುಂಟು ಅಲ್ವಾ? ಸೊ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಅಂದರೆ 4 ಕರಿ ಬೆಕ್ಕುಗಳು ಇವೆ ಅಂತ. ನೆಕ್ಸ್ಟ್ ಏನಿವೆ? ಆಡುತ್ತಾ ಇವೆ ಅಲ್ವಾ? ಆಡುತ್ತಿವೆ. ಸೊ ಅದನ್ನು ಅನುವಾದ ಮಾಡಿದಾಗ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಪ್ಲೇಯಿಂಗ್ ಅಂತ ಆಗ್ತದೆ. ಆಡುತ್ತಾ, ಪ್ಲೇಯಿಂಗ್. ಏನು? 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಪ್ಲೇಯಿಂಗ್ ಆನ್ ದ್ಯಾಟ್ ವೈಟ್ ಚೇರ್. ಆ ಬಿಳಿ ಕುರ್ಚಿಯ ಮೇಲೆ ಆಡುತ್ತಾ ಇವೆ. ಹೌದು, ಎಲ್ಲಿ? ಕುರ್ಚಿಯ ಮೇಲೆ. ಬರೀ ಕುರ್ಚಿಯ ಅಲ್ಲ, ಬಿಳಿ ಕುರ್ಚಿ. ಬರೀ ಬಿಳಿ ಕುರ್ಚಿಯ ಅಲ್ಲ, ಆ ಬಿಳಿ ಕುರ್ಚಿ. ಸೊ ಆ ಬಿಳಿ ಕುರ್ಚಿ, ದ್ಯಾಟ್ ವೈಟ್ ಚೇರ್, ಅದರ ಮೇಲೆ, ಆನ್. ಸೊ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಪ್ಲೇಯಿಂಗ್ ಆನ್ ದ್ಯಾಟ್ ವೈಟ್ ಚೇರ್ ಅನ್ನುವಂಥದ್ದು ಈ ವಾಕ್ಯದ ಅನುವಾದ. ಅರ್ಥ ಆಯ್ತಾ? ಸೊ ಇದೇ ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ಕೊಂಡು ಬಂದ್ರಾಯ್ತು. ಮೊದಲಿಗೆ ಬಿಡಿಸುವಂಥದ್ದು ಅಥವಾ ಪೂರ್ಣಗೊಳಿಸುವಂಥದ್ದು. ಕೆಲವುದರಲ್ಲಿ ಬಿಡಿಸಬೇಕಾಗ್ತದೆ, ಕೆಲವುದರಲ್ಲಿ ಪೂರ್ಣಗೊಳಿಸಬೇಕಾಗ್ತದೆ. ನೆಕ್ಸ್ಟ್ ಸಬ್ಜೆಕ್ಟನ್ನು ಹುಡುಕಿದ ಮೇಲೆ ಸಬ್ಜೆಕ್ಟ್ ಹಾಗೂ ಕೊನೆಯ ಪದವನ್ನು ಮೊದಲಿಗೆ ಅನುವಾದ ಮಾಡೋದು, ಆಮೇಲೆ ಉಳಿದದ್ದನ್ನೆಲ್ಲ ಒಂದೊಂದೇ ಅನುವಾದ ಮಾಡ್ಕೊಂಡು ಬರುವಂಥದ್ದು.
ಸರಿನಾ? ಸರಿ. ನೆಕ್ಸ್ಟ್, ನಿಮ್ಮ ತಂದೆ ಮನೆಯಲ್ಲಿಲ್ಲವೇ? ಇದೇನಿದು? ಇದು ನಕಾರಾತ್ಮಕ ಪ್ರಶ್ನೆ. ಆಯ್ತಾ? ನಕಾರಾತ್ಮಕ ಪ್ರಶ್ನೆ. ಸೊ ನೀವೇನು ಮಾಡಿ, ಇದನ್ನು ಬಿಡಿಸಿಕೊಳ್ಳಿ ಮೊದಲು. ನಿಮ್ಮ ತಂದೆ ಮನೆಯಲ್ಲಿ ಇಲ್ಲವೇ ಅಂತ ಹೇಳಿ. ಆಯ್ತಾ? ಹೀಗೆ ಬಿಡಿಸಿದ ಮೇಲೆ ಸಬ್ಜೆಕ್ಟ್ ಯಾವುದು ಅಂತ ಹುಡುಕಿ. ನಿಮ್ಮ ತಂದೆ ಅನ್ನುವಂಥದ್ದು ಸಬ್ಜೆಕ್ಟ್. ಆಯ್ತಾ? ನೀವು ಏನು ಮಾಡಿ ಅಂದರೆ ಈ ರೀತಿ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ನಿಮಗೆ ಇಂಗ್ಲೀಷಿಗೆ ಅನುವಾದ ಮಾಡುವಾಗ ಮೊದಲಿಗೆ ಕಷ್ಟ ಆಗ್ತದೆ. ಆಯಿತಾ? ಸೊ ನೀವೇನು ಮಾಡ್ಕೊಳ್ಳಿ, ಇಲ್ಲವೇ ಇರುವಂಥದ್ದನ್ನು ಇಲ್ಲ ಮಾಡ್ಕೊಳ್ಳಿ. ಅಂದರೆ ನಕಾರಾತ್ಮಕ ಪ್ರಶ್ನೆ ಇರುವುದನ್ನು ನಕಾರಾತ್ಮಕ ವಾಕ್ಯವಾಗಿ ಬರ್ಕೊಳ್ಳಿ ಅಥವಾ ಮನಸ್ಸಲ್ಲೇ ಇಟ್ಕೊಳ್ಳಿ. ಸೊ ಏನಾಗ್ತದೆ, ನಿಮ್ಮ ತಂದೆ ಮನೆಯಲ್ಲಿ ಇಲ್ಲ ಅಂತ ಆಗ್ತದೆ. ನೋಡಿ, ನಿಮ್ಮ ತಂದೆ ಮನೆಯಲ್ಲಿ ಇಲ್ಲವೇ ಅನ್ನೋದನ್ನು ನಿಮ್ಮ ತಂದೆ ಮನೆಯಲ್ಲಿ ಇಲ್ಲ ಅಂತ ಮಾಡ್ಕೊಳ್ಳಿ. ಆಯಿತಾ? ಈಗ ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತಾ ಬನ್ನಿ. ನಿಮ್ಮ ತಂದೆ ಇಲ್ಲ ಅನ್ನೋದನ್ನು ಮೊದಲಿಗೆ ಇಂಗ್ಲೀಷಿಗೆ ಅನುವಾದ ಮಾಡಿ. ಯುವರ್ ಫಾದರ್ ಈಸ್ ನಾಟ್ ಅಂತ ಆಗ್ತದೆ. ಆಯಿತಾ? ಇದು ನೆಗೆಟಿವ್ ಅಲ್ವಾ? ಯುವರ್ ಫಾದರ್ ಅನ್ನುವಂಥದ್ದು ಸಬ್ಜೆಕ್ಟ್ ಇಲ್ಲಿ, ಆಮೇಲೆ ಇಲ್ಲ, ಈಸ್ ನಾಟ್. ಯುವರ್ ಫಾದರ್ ಈಸ್ ನಾಟ್. ನೆಕ್ಸ್ಟ್ ಉಳಿದಿದ್ದೇನು? ಮನೆಯಲ್ಲಿ. ಯುವರ್ ಫಾದರ್ ಈಸ್ ನಾಟ್ ಆಟ್ ಹೋಮ್ ಅಂದರೆ ನಿಮ್ಮ ತಂದೆ ಮನೆಯಲ್ಲಿ ಇಲ್ಲ ಅಂತ ಆಯಿತು. ಆಯಿತಾ? ಇಷ್ಟು ಮಾಡಿ ಆದಮೇಲೆ ಈ ಈಸ್ ಉಂಟಲ್ಲ, ಈಸನ್ನು ಈಚೆ ತಗೊಂಡು ಬಂದರೆ ಆಯಿತು. ಅಂದರೆ ಮೊದಲಿಗೆ ತಂದರೆ ಆಯಿತು. ತಂದಾಗ ಈಸ್ ಯುವರ್ ಫಾದರ್ ನಾಟ್ ಆಟ್ ಹೋಮ್ ಅಂತ ಆಗ್ತದೆ. ಇದರ ಅರ್ಥ ನಿಮ್ಮ ತಂದೆ ಮನೆಯಲ್ಲಿಲ್ಲವೇ ಅಂತ ಹೇಳಿ. ಸೊ ನಾವೇನು ಮಾಡಿದ್ವಿ, ಮೊದಲು ನಕಾರಾತ್ಮಕ ವಾಕ್ಯವಾಗಿ ಚೇಂಜ್ ಮಾಡಿಕೊಂಡು ಅದನ್ನು ಅನುವಾದ ಮಾಡಿ ಮತ್ತೆ ಈಸನ್ನು ಫಸ್ಟಿಗೆ ಹಾಕಿ ಬಿಟ್ವಿ ಅಷ್ಟೇ. ಹೀಗೆ ಮಾಡಿದಾಗ ಅನುವಾದ ಮಾಡಲಿಕ್ಕೆ ಆಗ್ತದೆ. ಸೊ ನಿಮಗೆ ಇದನ್ನು ಅಂದರೆ ಈ ರೀತಿ ಮಾಡಿ ಅನುವಾದ ಮಾಡೋದು ಮೊದಲು ಮಾಡಬೇಕಾಗ್ತದೆ. ಸ್ವಲ್ಪ ಪ್ರಾಕ್ಟೀಸ್ ನಂತರ ನೀವೇ ಹೀಗೆ ಮಾಡಲಿಕ್ಕೆ ಶುರು ಮಾಡ್ತೀರಿ. ಆಯಿತಾ? ನೆಕ್ಸ್ಟ್ ಉದಾಹರಣೆ, ನೀನು ಇವತ್ತು ಮೈಸೂರಿಗೆ ಹೋಗುತ್ತಿದ್ದೀಯೇ? ಇದೊಂದು ಪ್ರಶ್ನೆ ಅಲ್ವಾ? ಇದನ್ನು ನೀವು ಈ ರೀತಿ ಬಿಡಿಸಿಕೊಳ್ಳಿ. ನೀನು ಇವತ್ತು ಮೈಸೂರಿಗೆ ಹೋಗುತ್ತಾ ಇದ್ದೀಯೇ ಅಂತ ಹೇಳಿ. ಆಯಿತಾ? ಬಿಡಿಸಿ ಆದಮೇಲೆ ವಾಕ್ಯದ ಸಬ್ಜೆಕ್ಟ್ ಯಾವುದು ಅಂತ ಗುರುತಿಸಿ. ವಾಕ್ಯದ ಸಬ್ಜೆಕ್ಟ್ ನೀನು ಅನ್ನುವಂಥದ್ದು. ಆಯಿತಾ? ಈಗ ಮೊದಲು ನಿಮಗೆ ಇದನ್ನು ಅನುವಾದ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಇಂಗ್ಲೀಷಿಗೆ ಡೈರೆಕ್ಟಾಗಿ. ಸೊ ನೀವೇನು ಮಾಡಿ ಅಂದರೆ ಈ ವಾಕ್ಯವನ್ನು ಈ ರೀತಿ ಚೇಂಜ್ ಮಾಡ್ಕೊಳ್ಳಿ. ನೀನು ಇವತ್ತು ಮೈಸೂರಿಗೆ ಹೋಗುತ್ತಾ ಇದ್ದಿ ಅಂತ ಹೇಳಿ. ಆಯಿತಾ? ಇದು ಪ್ರಶ್ನೆ, ಇದು ಸಕಾರಾತ್ಮಕ ವಾಕ್ಯ. ಆಯಿತಾ? ಸೊ ಈ ರೀತಿ ನೀವು ಚೇಂಜ್ ಮಾಡಿಕೊಂಡಾದ ಮೇಲೆ ಇಂಗ್ಲೀಷಿಗೆ ಅನುವಾದ ಮಾಡ್ತಾ ಬನ್ನಿ. ಮೊದಲಿಗೆ ನೀನು ಹಾಗೂ ಇದ್ದಿ. ಆಯಿತಾ? ನೀನು ಇದ್ದಿ ಇದನ್ನು ಅನುವಾದ ಮಾಡ್ಕೊಳ್ಳಿ. ಮಾಡಿದಾಗ ಯು ಆರ್ ಅಂತ ಆಗ್ತದೆ. ಸೊ ಯು ಆರ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಬೇಕು. ನಾನು ಹೇಳಿದ್ನಲ್ಲ, ನಿಮಗೆ ನಾನು ಕಲಿಸಿದಂತಹ ಸ್ಟ್ರಕ್ಚರ್ಗಳೆಲ್ಲ ನಿಮ್ಗೆ ಗೊತ್ತಿರಬೇಕು. ಆಯಿತಾ? ಸೊ ಯು ಆರ್ ಅಂದರೆ ನೀನು ಇದ್ದಿ ಅಂತ. ಆಯಿತಾ? ಸೊ ಇದಾದ ಮೇಲೆ ಇದರ ನೆಕ್ಸ್ಟ್ ಪದ ಹೋಗುತ್ತಾ ಅಥವಾ ನೀನು ಹೋಗುತ್ತಾ ಇದ್ದಿ. ಆಯಿತಾ? ನೀನು ಇದ್ದಿ ಮಾಡಿ ಆಯಿತು. ಈಗ ಹೋಗುತ್ತಾ ಉಳಿದಿದೆ, ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದಾಗ ಯು ಆರ್ ಗೋಯಿಂಗ್ ಅಂತ ಆಗ್ತದೆ. ಅಂದರೆ ನೀನು ಹೋಗುತ್ತಾ ಇದ್ದಿ ಅಂತ ಹೇಳಿ. ಇಷ್ಟ ಆದಮೇಲೆ ಇದರ ಮೊದಲಿನ ಪದ ಅಥವಾ ಹಿಂದಿನ ಪದ ಅಂತ ಹೇಳ್ಬೋದು, ಮೈಸೂರಿಗೆ ಅಂತ. ಅದನ್ನು ಅನುವಾದ ಮಾಡಿ. ಯು ಆರ್ ಗೋಯಿಂಗ್ ಟು ಮೈಸೂರು ಅಂತ ಆಯಿತು. ಅಂದರೆ ನೀನು ಮೈಸೂರಿಗೆ ಹೋಗುತ್ತಾ ಇದ್ದಿ ಅಂತಾಯಿತು. ಆಯಿತಾ? ಅದಾದಮೇಲೆ ಉಳಿದ ಪದ ಇವತ್ತು ಅಂತ. ಇದನ್ನು ಅನುವಾದ ಮಾಡಿ ನೆಕ್ಸ್ಟ್ ಹಾಕಿ ಅಷ್ಟೇ. ಮಾಡಿದಾಗ ಯು ಆರ್ ಗೋಯಿಂಗ್ ಟು ಮೈಸೂರು ಟುಡೇ ಅಂತ ಆಗ್ತದೆ. ಯು ಆರ್ ಗೋಯಿಂಗ್ ಟು ಮೈಸೂರು ಟುಡೇ ಅಂದರೆ ನೀನು ಇವತ್ತು ಮೈಸೂರಿಗೆ ಹೋಗುತ್ತಾ ಇದ್ದಿ ಅಂತ ಹೇಳಿ. ಆಯಿತಾ? ಸೊ ಇದನ್ನು ಅನುವಾದ ಮಾಡಿದ್ವಿ ಇಂಗ್ಲೀಷಿಗೆ. ಆದರೆ ನಮ್ಮ ಒರಿಜಿನಲ್ ವಾಕ್ಯ ಇದೇನಿದು? ಪ್ರಶ್ನೆ ಅಲ್ವಾ? ಸೊ ಈ ವಾಕ್ಯವನ್ನು ಪ್ರಶ್ನೆಯನ್ನಾಗಿ ಮಾಡಲಿಕ್ಕೆ ಏನು ಮಾಡಬೇಕು? ಆರ್ ಉಂಟಲ್ಲ,
ಇದನ್ನು ಮೊದಲಿಗೆ ಹಾಕಬೇಕಷ್ಟೇ. ಆಯ್ತಾ? ಸೊ ಆರ್ ಪದವನ್ನು ಮೊದಲಿಗೆ ಹಾಕಿದರೆ ಆರ್ ಯು ಆಗ್ತದೆ. ಉಳಿದಿದ್ದೆಲ್ಲ ಸೇಮ್ ಇರ್ತದೆ, ಏನು ಬದಲಾವಣೆ ಇಲ್ಲ. ಯು ಆರ್ ಇದ್ದಿದ್ದು ಆರ್ ಯು ಆಗ್ತದೆ. ಆರ್ ಯು ಗೋಯಿಂಗ್ ಟು ಮೈಸೂರು ಟುಡೇ ಆಗ್ತದೆ. ಸೊ ಆರ್ ಯು ಗೋಯಿಂಗ್ ಟು ಮೈಸೂರು ಟುಡೇ ಅಂದರೆ ನೀನು ಇವತ್ತು ಮೈಸೂರಿಗೆ ಹೋಗುತ್ತಿದ್ದೀಯೇ ಅಂತ. ಆಯ್ತಾ? ಸೊ ಈ ರೀತಿ ನೀವು ಕನ್ನಡದಿಂದ ಇಂಗ್ಲಿಷಿಗೆ ಅನುವಾದ ಮಾಡ್ಬೋದು. ಸೊ ನಾನು ಒಂದು ಸ್ವಲ್ಪ ವಾಕ್ಯಗಳನ್ನು ಹೇಳಿಕೊಟ್ಟೆ, ನೀವಾಗೇ ಒಂದು 10 ವಾಕ್ಯಗಳನ್ನು ಕನ್ನಡದಲ್ಲಿ ರಚಿಸಿ ಅದನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಪ್ರಾಕ್ಟೀಸ್ ಮಾಡಿ. ಆಯಿತಾ? ಸೊ ಹೀಗೆ ಮಾಡ್ತಾ ಬಂದಾಗ ನಿಮ್ಮ ಇಂಗ್ಲಿಷ್ ಉತ್ತಮವಾಗ್ತಾ ಬರ್ತದೆ. ಸರಿನಾ?